ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಂದು ಅನಾಲಿಸಿಸನ್ನು ಮಾಡೋಣ. ಹಾಗೆ ಎಕ್ಸ್ಪೈರಿ ಡೇನಲ್ಲಿ ಯಾವ ರೀತಿ ಎಲ್ಲ ಟ್ರೇಡ್ ಸಿಕ್ತು ಅನ್ನೋದು ಕೂಡ ನೋಡೋಣ. ಓಕೆ, ಲೆಸ್ ಟೈಮ್ ಟು ದ ನಿಫ್ಟಿ ಚಾರ್ಟ್. ಈಗ ನಾನು ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ. ಇವತ್ತು ಯಾವ ರೀತಿ ಎಲ್ಲ ಮಾರ್ಕೆಟ್ ಮೂಮೆಂಟ್ ಕೊಡ್ತು ಅಂತ ನೋಡೋದಾದರೆ, ಸ್ಟಾರ್ಟಿಂಗ್ ಏನಾಯಿತು, ಒಂದು ಚಿಕ್ಕದಾಗಿ ಗ್ಯಾಪ್ ಅಪ್ ಕೊಟ್ಟು ಹೈಯರ್ ಎಂಡ್ಗೆ ಹೋಗಿ ಅಲ್ಲಿಂದನೇ ಒಂದು ರಿಜೆಕ್ಷನ್ ನಮಗೆ ಸಿಕ್ತು. ಸೊ ಒನ್ ಆಫ್ ದ ಏನಿದು ಬೇರಿಶ್ ಕ್ಯಾಂಡಲ್ ಅಲ್ಲ ಇದು. ರಿಜೆಕ್ಷನ್ ಕ್ಯಾಂಡಲ್ ಈಸಿಯಾಗಿ ಗೊತ್ತಾಗುತ್ತೆ. ನಾವು ಇದನ್ನು ಒಂದು ಸ್ಟಾಪ್ ಲಾಸ್ ಆಗಿ ಇದು ಮಾಡ್ಕೊಂಡು ಕೂಡ ಇದನ್ನು ಸ್ಟಾರ್ಟಿಂಗಲ್ಲಿ ಇನ್ಶಿಯೇಟ್ ಮಾಡೋಕ್ಕೂ ಕೂಡ ಒಂದು ಚೆನ್ನಾಗಿತ್ತು ಕ್ಯಾಂಡಲ್ ಅಲ್ಲ, ತುಂಬ ಮೊಮೆಂಟಮ್ ಕ್ಯಾಂಡಲ್ ಆಗಿತ್ತಿದ್ದು. ಅದು ನೆಕ್ಸ್ಟ್ ಕೂಡ ಒಳ್ಳೆ ರೀತಿಯ ಟಾರ್ಗೆಟ್ ಕೂಡ ತಂದುಕೊಟ್ಟಿದೆ. ಬಟ್ ಆಮೇಲೆ ಏನು ಮೊಮೆಂಟಮ್ ಕಳ್ಕೊಂಡ್ಮೇಲೆ ಆ್ಯಸ್ ಯೂಶುವಲಿ ವಿ ಆಲ್ ನೋ ದಟ್ ಏನು ಮಂತ್ಲಿ ಎಕ್ಸ್ಪೈರಿಯಲ್ಲಿ ಇವತ್ತು ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಎರಡೂ ಕೂಡ ನೀಟಾಗಿ ಡಿ ಕೆ ಆಯಿತು. ಒನ್ಸ್ ಬೆಳಿಗ್ಗೆ ಒಂದು ಮೊಮೆಂಟಮ್ ಕೊಟ್ಟು ಒಳ್ಳೆ ಡಿ ಕೆ ಆಯಿತು, ಕಡೆಗೆ ಒಂದು ಒಳ್ಳೆ ಒಂದು ಫಾಲ್ ಕೂಡ ಸಿಕ್ತು. ಸೊ ನಮಗೆಲ್ಲ ಒಂದು ಟ್ರೇಡ್ ನೋಡೋದಾದರೆ ಇವತ್ತಿನ ದಿನ ನಮ್ಮ ಒಂದೇನು ರೆಸಿಸ್ಟೆನ್ಸ್ ಪಾಯಿಂಟಿಂದನೇ ರಿಜೆಕ್ಷನ್ ಆಯಿತು. ರಿಜೆಕ್ಷನ್ ಈ ಕ್ಯಾಂಡಲ್ನ ನಾವು ಕ್ಯಾಚ್ ಮಾಡೋದಕ್ಕೆ ಚೆನ್ನಾಗಿತ್ತು. ಒಳ್ಳೆ ನೆಕ್ಸ್ಟ್ ಈ ಒಂದು ಇನ್ಶಿಯೇಟ್ ಆದಮೇಲೆ ಒಳ್ಳೆ ಮೊಮೆಂಟಮಲ್ಲಿ ನಮಗೆ ಒಳ್ಳೆ ಪ್ರೀಮಿಯಮ್ ಕೂಡ ಅಪ್ ಆಯಿತು. ಅದು ಬಿಟ್ಟರೆ ನೆಕ್ಸ್ಟ್ ಎಲ್ಲ ಗೊತ್ತಿದೆ, ಇವತ್ತು ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಸೈಡ್ ವೇಸ್. ಯಾಕಂದರೆ ಇದು ಒಂದು ಎಕ್ಸ್ಪೀರಿಯನ್ಸ್ ಹೇಳೋದು ನೋಡಿ, ಪ್ರೀವಿಯಸ್ ಡೇ ಒಳ್ಳೆ ಮೊಮೆಂಟಮ್ ಕೊಡ್ತು ಅಂತಂದರೆ ಒಂದು ಎಕ್ಸ್ಪೈರಿ ಡೇ ಏನಾಗುತ್ತೆ, ಒಂದು ಸೈಡ್ ವೇಸ್ ಅನ್ನೋದು ಒಂದು ಕ್ವೈಟ್ ಕಾಮನ್ ಅಬ್ಸರ್ವೇಷನ್ ಮುಖಾಂತರ ಇದು ಗೊತ್ತಾಗುತ್ತೆ ಅಲ್ವಾ. ಎಸ್ಟರ್ಡೇ ನಮಗೆ ಒಳ್ಳೆ ಒಂದು ಚೆನ್ನಾಗಿ ಮೂಮೆಂಟಮ್ ಕೊಟ್ಟಿತ್ತು ಎಂಡಿಂಗಲ್ಲಿ. ಆದರೆ ಎಸ್ಟರ್ಡೇ ಅಂದರೆ ಡೇ ಬಿಫೋರ್ ಎಸ್ಟರ್ಡೇ ಮಾರ್ಕೆಟ್ ಇರಲಿಲ್ಲಲ್ಲ, ಡೇ ಬಿಫೋರ್ ಎಸ್ಟರ್ಡೇ ಒಂದು ಎಂಡಿಂಗಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕೊಟ್ಟಿತ್ತು. ಸೊ ಅದೇ ಥರ ಇವತ್ತು ಅದೇ ಒಂದು ಮೊಮೆಂಟಮ್ನ ಹೈಯರ್ ಸೈಡ್ ಕೊಟ್ಟು ಒಂದು ಒಳ್ಳೆ ಒಂದು ಟಾರ್ಗೆಟ್ ಕೊಟ್ಟು ಆಮೇಲೆ ಏನು ಮಾಡ್ತು, ಎರಡೂ ಕೂಡ ಮೆಲ್ಟಿಂಗ್ ಪ್ರೋಸೆಸ್ಸೇ ಆಗಿದೆ ಅದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ. ಅಲ್ಲ ಒಂದು ಚಿಕ್ಕ ಚಿಕ್ಕ ಕ್ಯಾಂಡಲಲ್ಲಿ ಅಪ್ಪು ಮತ್ತೆ ಡೌನ್ ಆದರೆ ಏನಂತ ಪ್ರೀಮಿಯಮ್ ಏನು ಹತ್ತೋದಿಲ್ಲ. ಸೊ ಸೆಲ್ಲರ್ಸ್ಗೆ ಒಳ್ಳೆಯ ಒಂದು ಇವತ್ತು ಅವಕಾಶ ಅಲ್ವಾ. ಸೊ ಒಳ್ಳೆ ಮತ್ತು ಇವತ್ತು ಒಂಥರ ರೇಂಜಲ್ಲೇ ಟ್ರೇಡ್ ಆಗಿದೆ ನೀಟಾಗಿ ನೋಡಿ. ಹೈಯರ್ ಎಂಡಲ್ಲಿ ಒಂದು ರೆಸಿಸ್ಟೆನ್ಸು, ಲೋವರ್ ಸೈಡಲ್ಲಿ ಒಂದು ಸಪೋರ್ಟು, ಇದೇ ಝೋನಲ್ಲಿ ನೀಟಾಗಿ ಟ್ರೇಡ್ ಸಿಕ್ಕಿದೆ. ಓಕೆ, ಇದು ಒಂದು ನಿಫ್ಟಿಯ ಟ್ರೇಡ್ ಆಗಿತ್ತು ಅಲ್ವಾ. ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರನೂ ಮಾಡ್ತೀವಿ ಅಂತಂದರೆ ಇಲ್ಲಿ ಒಂದು ಚಿಕ್ಕದಾಗಿ ಸಿಕ್ಕಿದ್ದು ಅಷ್ಟೇ, ಅಂತ ಒಂದು ಹೇಳ್ಕೊಳ್ಳೋ ಥರ ಇದಿರಲಿಲ್ಲ. ಬಟ್ ಸೆಲ್ ಸೈಡ್ಗೆ ಬಟ್ ಎರಡೂ ಕಡೆಯೂ ಚಿಕ್ಕದಾಗಿ ಕ್ಯಾಪ್ಚರ್ ಮಾಡ್ತೀವಿ ಅಂದರೆ ತೊಂದರೆ ಇಲ್ಲ. ಬಟ್ ಇಲ್ಲಿ ಮೇಜರ್ ಮೂಮೆಂಟ್ ಇಲ್ಲಿ ಆಗೋಗಿರೋದ್ರಿಂದ ಇಲ್ಲಿ ಅಂಥ ಒಂದು ಟ್ರೇಡ್ ಮಾಡೋ ಏನು ಅವಶ್ಯಕತೆ ಇರಲಿಲ್ಲ, ಎಲ್ಲ ಡಿ ಕೆ ಪ್ರೋಸೆಸ್ ಎಲ್ಲ. ಸೊ ಇದು ನಮ್ಮ ನಿಫ್ಟಿದು. ಅದು ಬಿಟ್ಟರೆ ಎಂಡಲ್ಲಿ ನಮಗೆ ಒಂದು ಇದು ಕೊಡ್ತು, ಯಾಕಂದರೆ ಶಾರ್ಟ್ ಕವರಿಂಗ್ಸ್ ಎಲ್ಲ ಆಗುತ್ತಲ್ಲ. ಸೊ ಅದರ ಒಂದು ಇಂಪ್ಯಾಕ್ಟ್ ಇದು. ಈಗ ನಾಳೆಗೆ ಯಾವ ರೀತಿ ನಾವು ಪ್ಲ್ಯಾನ್ ಮಾಡೋದು ಅಂತ ನೋಡ್ಕೊಂಡು, ಆ್ಯಕ್ಚುಲಿ ಇವತ್ತೇನು ಗೊತ್ತಾ, ಎಷ್ಟೇ ಇದು ಬಿದ್ದರೂ ಕೂಡ ಬಟ್ ಬ್ಯಾಂಕ್ ನಿಫ್ಟಿಗಿಂತ ನಿಫ್ಟಿ ಸ್ವಲ್ಪ ಡೌನ್ ಇತ್ತು, ಅಂಥ ಒಂದು ಮೊಮೆಂಟಮ್ ಇರಲಿಲ್ಲ. ಯಾಕಂದರೆ ಎರಡು ಆಪೋಸಿಟ್ ಡೈರೆಕ್ಷನಲ್ಲೇ ಮೂಮೆಂಟ್ ಆಗ್ತಾಯಿತ್ತು. ಇವತ್ತು ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ನಮಗೆ ಎರಡು ಕಡೆ ಚೆನ್ನಾಗಿ ತಂದು ಕೊಟ್ಟಿತ್ತು. ನಿಫ್ಟಿ ಮಾತ್ರ ತುಂಬ ಆಪೋಸಿಟ್ಟಾಗಿ ವರ್ಕ್ ಆಗ್ತಾಯಿತ್ತು. ಸೊ ಈಗ ನಾಳೆಗೆಲ್ಲ ನೋಡೋದಾದರೆ ನಾವು ಸ್ವಲ್ಪ ನಿಫ್ಟಿ ವೀಕ್ ಅಂತ ಕಾಣಿಸ್ತಾ ಇದೆ ನನಗೆ ನೋಡಿದ್ರೆ. ಬಟ್ ಇದು ಲೋನ ಬ್ರೇಕ್ ಮಾಡಬಾರ್ದು. ಆ್ಯಕ್ಚುಲಿ 22,500 ಒಳ್ಳೆಯ ಒಂದು ಲೆವೆಲ್, ಇದು ಲೆವೆಲಲ್ಲಿ ಬಂದು ನಿಂತಿದೆ. ಇಲ್ಲಿಂದ ಸಪೋರ್ಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಕ್ಲೋಸಿಂಗ್ ಕೂಡ ನಿಯರ್ ಬೈ ಬಂದು ನಿಂತಿದೆ. ನಾಳೆ ನೋಡಿ ಏನಾದರೂ ನಮಗೆ ಯಾವ ಲೆವೆಲಲ್ಲಿ ಬಂದರೆ ಟ್ರೇಡ್ ಮಾಡೋಕ್ಕೆ ಇದಾಗಿದೆ. ಲೋವರ್ ಸೈಡ್ ಏನಾದ್ರು ನಮಗೆ ಗ್ಯಾಪ್ ಡೌನ್ ಆಯಿತು ಅಂತಂದರೆ ನಮಗೆ ಮೇಜರ್ ಬಂದುಬಿಟ್ಟು ಇಲ್ಲೊಂದು ಇಂಟರ್ನಲ್ ಸಪೋರ್ಟ್ ಇದೆ. ಸೊ ಯಾವುದಿದು 22,450 ಅದು ಬ್ರೇಕ್ ಆಯ್ತು ಅಂತಂದರೆ ಡೌನ್ ಸೈಡ್ಗೆ ದೇರ್ ಇಸ್ ನೋ ಡೌಟ್ ಈ ಏರಿಯಾ ನಮಗೆ ಒಂದು ಯಾವುದಿದು 22,400 ನಿಯರ್ ಬೈ ಒಂದು ಸಪೋರ್ಟ್ ಮಾಡಬೇಕಲ್ಲಿ, ಅದು ಮೇಜರ್ ಇದಿರೋದ್ರಿಂದ. 22,000 ನಿಯರ್ ಬೈ 400 ಹತ್ರ, ಅದು ಬಿಟ್ಟರೆ 450 ಹತ್ರ ಒಂದು ಸಪೋರ್ಟು ಇಲ್ಲಿ ತೊಗೊಳ್ತು ಅಂತಂದರೆ ದೇರ್ ಇಸ್ ಎ ಚಾನ್ಸ್ ಟು ಒಂದು ಅಪ್ ಮೂವ್ಗೆ ಒಂದು ಚಾನ್ಸ್ ಇದೆ. ಯಾಕಂದರೆ ಮೊನ್ನೆ ಎಲ್ಲ ಒಳ್ಳೆ ಒಂದು ಪಿಕಪ್ ತೊಗೊಂಡಿತ್ತು. ಇವಾಗ ಸ್ವಲ್ಪ ಡ್ರ್ಯಾಗ್ ಮಾಡಿದೆ. ಬಟ್ ಮಲ್ಟಿಪಲ್ ಸಪೋರ್ಟ್ ಇದೆ ನೋಡಿ, ಇಲ್ಲಿ ಈ ಒಂದು ಏರಿಯಾ ಆಗಿರ್ಬೋದು, ಇದೇ ಆಗಿರ್ಬೋದು ಮಲ್ಟಿಪಲ್ ಸಪೋರ್ಟ್ ಇದೆ.
ಇದನ್ನು ಏನಾದ್ರು ಬಂದು ಹಾಗೇ ಟಚ್ ಮಾಡ್ಕೊಂಡು ಹೋಗಿ ಮತ್ತೆ ಈ ಏರಿಯಾಗೆ ಬಂದು ಫಸ್ಟ್ ಒಂದು 15 ಮಿನಿಟ್ಸ್ ಮತ್ತೆ ಅಗೇನ್ ಈ ಏರಿಯಾಗೆ ಬಂದರೆ ನೋ ಡೌಟ್ ಒಂದು ಅಪ್ ಮೂವ್ ತೊಗೊಂಡಿದೆ ಅಂತ ಒಂದು ನಮಗೆ ಒಂದು ಐಡಿಯಾ ಬರುತ್ತೆ ಯಾವ ಕಡೆಗೆ ನಾವು ಡೈರೆಕ್ಷನಲ್ಲಿ ಟ್ರೇಡ್ ಮಾಡ್ಬೋದು ಅಂತ. ಇಲ್ಲ ಸಪೋಸ್ ಇವಾಗ ನಾ ಗ್ಲೋಬಲ್ ಡೇಟಾಸ್ ಎಲ್ಲ ನೋಡಿದ್ರೆ ಒಂದು ಫ್ಲ್ಯಾಟ್ ನೋಟ್ ಅನ್ನೋ ಥರ ಇದೆ. ಫ್ಲ್ಯಾಟ್ ನೋಟ್ ಓಪನ್ ಆಗಿ ಹಾಗೆ ಮೇಲೆ ಐ ಸೈಡ್ ಬಂತು ಅಂತಂದರೆ ರೆಸಿಸ್ಟೆನ್ಸ್ ನಮ್ಮದು ರೆಸಿಸ್ಟೆನ್ಸ್ ಯಾವುದು 22,600 ಈ ಏರಿಯಾ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ದಿಸ್ ಈಸ್ R1, ದಿಸ್ ಲೆವೆಲ್ ಈಸ್ R2 ಅಲ್ವಾ. ಇದನ್ನು ಬೀಟ್ ಮಾಡ್ತು ಅಂತಂದರೆ ನೆಕ್ಸ್ಟ್ ಟಾರ್ಗೆಟು 22,690. ನಾಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಲೆವೆಲ್ಸ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಮೋರ್ ದೆನ್ ದಟ್ ಲಾಂಗರ್ ಟರ್ಮ್ಗೇನು ಟೈಮ್ ಪೀರಿಯಡ್ಗೇನು ಬೇಡ, ನಮಗೇನು ಇಂಟರ್ಡೇಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇದು ಒಂದು ಇಂಟರ್ನಲ್, ಇದು ದಿಸ್ ಈಸ್ S1, ದಿಸ್ ಈಸ್ S2. ಓಕೆ, ಒಂದು ನಿಮಿಷ. S1, S2 ಇದು ನನ್ನ ನಿಫ್ಟಿಯ ಒಂದು ಅನಾಲಿಸಿಸ್ ಮತ್ತು ಲೆವೆಲ್ಸ್ ಆಗಿರುತ್ತೆ. ನಾಳೆಗೆ ಬ್ಯಾಂಕ್ ನಿಫ್ಟಿ ಕಡೆ ಸ್ವಲ್ಪ ನೋಡೋಣ. ಬ್ಯಾಂಕ್ ನಿಫ್ಟಿ ಇವತ್ತು ಚೆನ್ನಾಗಿ ವಾಲಟೈಲಿಟಿ ಇತ್ತು, ಎರಡು ಕಡೆನೂ ಪರ್ಫಾರ್ಮ್ ಮಾಡ್ತು. ಈ ಒಂದು ಲೆವೆಲಿಂದ ಓಪನ್ ಆಗಿರೋದ್ರಿಂದ ನಮಗೆ ನೆಕ್ಸ್ಟ್ ಲೆವೆಲ್ ಇಲ್ಲಿವರೆಗೂ ಒಂದು ಟಾರ್ಗೆಟನ್ನು ತಂದುಕೊಡಿದ್ದು. ಅಪ್ ಮೂವ್ ಕೂಡ ಚೆನ್ನಾಗಿತ್ತು, ಹಾಗೆ ಲೋವರ್ ಸೈಡ್ ಟಾರ್ಗೆಟ್ ಕೂಡ. ಆಮೇಲೆ ಇನ್ ಬಿಟ್ವೀನಲ್ಲಿ ಇದು ಇವತ್ತು ಇದು ಎಕ್ಸ್ಪೈರಿ ಡೇ ಇದ್ದಲ್ಲದಕ್ಕೂ ಕೂಡ. ಸೊ ಇದು ನಮಗೆ ಎರಡು ಕಡೆನೂ ಮೆಲ್ಟ್ ಆಯಿತು. ಇದು ಒಂದು ನಿಮಿಷ. ಇದು ಮೆಲ್ಟಿಂಗ್ ಪ್ರೋಸೆಸ್ ನಡೀತಾ ಆಲ್ಮೋಸ್ಟ್ ಒಂದು 9-10 ಓ ಕ್ಲಾಕಿಂದ ಹಿಡಿದು 2:30ವರೆಗೂ ಮೆಲ್ಟಿಂಗ್ ಪ್ರೋಸೆಸ್. ಲೇಟರ್ ಆನ್ ಒಳ್ಳೆ ಮೊಮೆಂಟಮ್ಮು ಸಿಕ್ಕಿದೆ. ಮೊಮೆಂಟಮ್ ಸಿಕ್ಕಿ ಏನಾಯಿತು, ಹಾಗೆ ಒಳ್ಳೆ ಒಂದು ಲೆವೆಲಲ್ಲಿ ಬಂದು ಹೋಲ್ಡ್ ಮಾಡಿದೆ. ಬಟ್ ಒಂದೇನು ಅಂತಂದರೆ ಇದು ನಮ್ಮ ಒಂದು ಡೈಲಿ ಕ್ಯಾಂಡಲಲ್ಲಿ ನೋಡಿದಾಗ ಏನಾಗಿದೆ, ಕ್ಲೋಸ್ಡ್ ಅಬೋವ್ ಕ್ಲೋಸ್ ಆಗಿದೆ. ಇಸ್ ಸಮ್ ಸೈನ್ ಆಫ್ ಇಂಡಿಕೇಟ್ ಏನು ಮಾಡ್ತಾ ಇದೆ, ಒಂದು ಹೈಯರ್ ಸೈಡಿನ ಒಂದು ಸೈನನ್ನು ನನಗೆ ತೋರಿಸ್ತಾ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ನಿಫ್ಟಿಯಲ್ಲಿ ನೋಡೋದಾದರೆ ಡೈಲಿಯಲ್ಲಿ ಸ್ವಲ್ಪ ಅದು ಕೂಡ ಮೇಲ್ಗಡೆನೇ ಕ್ಲೋಸ್ ಆಗಿದ್ದೆ, ಪ್ರೀವಿಯಸ್ ಡೇ ಮೇಲೇ ಒಂದು ಕ್ಲೋಸ್ ಆಗಿದೆ. ಬಟ್ ಏನಂತಂದರೆ ಒಂದು ಒಳ್ಳೆ ನಮ್ಮ ಒಂದು ಸಪೋರ್ಟ್ ಝೋನ್ಗೆ, ಈಗ ಲೆವೆಲ್ ಏನು 2 ಅಂತ ಹೇಳಿದ್ನಲ್ಲ, ಈ ಝೋನಿಗೆ ಬಂದು ತೊಗೊಂಡು ಮೇಲ್ಗಡೆ ವಿಕ್ ಮಾಡಿ ಕ್ಲೋಸ್ ಮಾಡ್ತು ಅಂತಂದರೆ ವೆರಿ ಗುಡ್ ಅಂತ ಹೇಳ್ಬೋದು. ಬಟ್ 22,500 ಮೇಲೇ ಕ್ಲೋಸ್ ಆಗಿರೋದ್ರಿಂದ ದಟ್ ಲೆವೆಲ್ ಒಂದು ಒಳ್ಳೆ ಒಂದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಇನ್ ಫ್ಯೂಚರ್ ಡೇಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಕ್ ನಿಫ್ಟಿ ಏನು ಕ್ಲೋಸ್ಡ್ ಅಬೋವ್ ಕ್ಲೋಸ್, ಸೆಕೆಂಡ್ ಡೇ ಕೂಡ ಹೈಯರ್ ಹೈಮಲ್ಲಿ ಕ್ಲೋಸ್ ಆಗ್ತಾ ಇದೆ. ಇಸ್ ಒನ್ ಆಫ್ ದ ಗುಡ್ ಸೈನ್ ಫಾರ್ ಬ್ಯಾಂಕ್ ನಿಫ್ಟಿ. ಸೊ ಇನ್ ಕೇಸ್ ನಾಳೆಯ ಒಂದು ಡೇಟಾಸ್ ಪ್ರಕಾರ ನೋಡಿದ್ರೆ ಒಂದು ಫ್ಲಾಟ್ ನೋಟ್ ಓಪನ್ ಆಗೋ ಥರ ಇದೆ. ಬಟ್ ಓವರ್ ನೈಟಲ್ಲಿ ಯು ಕೆನಾಟ್ ಪ್ರಿಡಿಕ್ಟ್. ನಾವು ಮಾರ್ಕೆಟನ್ನು ಪ್ರೊಬಬಿಲಿಟೀಸ್ ವ್ಯೂವಲ್ಲೇ ನೋಡಬೇಕಾಗತ್ತೆ. ಸೊ ನನಗೆ ಏನಾರು ಇನ್ ಕೇಸ್ ಡೌನಲ್ಲಿ ಓಪನ್ ಆಯಿತು ಅಂತಂದರೆ ಈ ಏರಿಯಾ ಯಾವುದಿದು 48,500 ಝೋನು, ಈ ಝೋನು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಈಸ್ ಗೋಯಿಂಗ್ ಟು ಬಿಕಮ್ S1 ಅಂತ ಹೇಳ್ಬೋದು ನಾನು. ಸಪೋರ್ಟ್ 1 S1. ನೆಕ್ಸ್ಟ್ ಬಂದುಬಿಟ್ಟು 48,500 ಸಪೋರ್ಟ್ 1 ಆಗುತ್ತೆ. ಇದು ಸಪೋರ್ಟ್ 1. ನೆಕ್ಸ್ಟ್ ಅದನ್ನು ಡ್ರಾಪ್ ಮಾಡ್ತು ಅಂತಂದರೆ ನನಗೆ 48,370 ಈ ಏರಿಯಾ ಬಂದುಬಿಟ್ಟು 48,370 ವಿಲ್ ಬಿ ಮೈ ಸೆಕೆಂಡ್ ಸಪೋರ್ಟ್. ನೆಕ್ಸ್ಟು ಇನ್ ಕೇಸ್ ಇದೆಲ್ಲ ಮಾಡಿಕೊಂಡು ನಾಳೆಗೆ ಏನಾದ್ರು ಫ್ಲ್ಯಾಟ್ ಓಪನ್ ಆಗಿ ಹೈಯರ್ ಸೈಡ್ ಜರ್ನಿ ಮಾಡ್ತು ಅಂತಂದರೆ ದೇರ್ ಇಸ್ ನೋ ಡೌಟ್ ವಿ ಕ್ಯಾನ್ ಸಿ ದ ಒನ್ಸ್ ಅಗೇನ್ 48,900 ಆರ್ 49,000 ಒಂದು ರೇಂಜ್. ಅದನ್ನು ಬ್ರೇಕ್ ಮಾಡ್ತು ಅಂತಂದರೆ ಹೈಯರ್ ಲೆವೆಲ್ ಇಸ್ 49,200, ಅರೌಂಡ್ 175 to 200 ಲೆವೆಲ್ ಹೈಯರ್ ಸೈಡ್ನ ನನ್ನ ಝೋನ್ ಇದು.
ಈ ಒಂದು ಝೋನಲ್ಲಿ ನನ್ನ ಒಂದು ಟ್ರೇಡ್ಗಳು ಇರುತ್ತವೆ. ಐ ಹೋಪ್, ಯಾಕಂತಂದರೆ ಇವನ್ ಇದು ಕೂಡ ಅಷ್ಟೇ, ಆಪ್ಷನ್ ಚೈನ್ ಏನು ಹೇಳ್ತಾ ಇತ್ತು ಅಂದರೆ ಸ್ವಲ್ಪ ಕಾಲ್ ರೈಟ್ಸ್ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ ಈಗ ಪ್ರೆಸೆಂಟ್ಗೆ. ಮಾರ್ನಿಂಗಲ್ಲಿ ಏನಾದ್ರು ಮತ್ತೆ ಅದಕ್ಕೆ ಅಪ್ಡೇಟ್ ಆಯಿತು ಅಂತಂದರೆ ವಿಲ್ ಸಿ ದಟ್. ಏನಾದ್ರು ಆ್ಯಡ್ ಆನ್ ಆಯಿತು, ಚೇಂಜಲ್ಲಿ ಆ್ಯಡ್ ಆನ್ ಆಯಿತು ಅಂತಂದರೆ ದ ಸಿನಾರಿಯೋ ವಿಲ್ ಚೇಂಜ್. ಒಂದು ರಫ್ ಫಿಗರ್ ನಮಗೆ ಒಂದು ಸಿಗ್ತಾ ಇದೆ. ಏನು 21,45,000 ಇದೆ, ಇಲ್ಲಿ 16,000 ಇದೆ ಪಿನಲ್ಲಿ. ಸೊ ಸಿ ಸೈಡು ಹೈಯೆಸ್ಟ್ ರೈಟಿಂಗ್ ಇದೆ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಯಾಕಂದರೆ ಹೊಸ ಇದೆ ಕಾಂಟ್ಯಾಕ್ಟ್ ಎಲ್ಲ ನಾಳೆಯಿಂದ. ಸೊ ಹಾಗಾಗಿ ಒಂದು ಇಲ್ಲಿ ಬಂದ್ರೂ ಈ ಸಪೋರ್ಟನ್ನ ಬ್ರೇಕ್ ಮಾಡದೆ ಹೋಲ್ಡ್ ಮಾಡ್ತು ಅಂದರೆ ವಿ ಕ್ಯಾನ್ ಸಿ ಹೈಯರ್ ಸೈಡ್ ಝೋನ್ಸ್ಗಳನ್ನ ನಾವು ನೋಡ್ಬೋದು. ಯಾವುದಾದ್ರು ಲೆವೆಲ್ಲು 48,370 ಅಂದರೆ ಅರೌಂಡ್ ಒಂದು 20-30 ಪಾಯಿಂಟ್ ಇದರಲ್ಲಿ ನೋಡ್ಬೋದು. ಒಂದು 300 ಸಪೋರ್ಟ್ ತೊಗೊಂಡು ಇಲ್ಲಿಂದ ಒಂದು ಅಪ್ ಮೂವ್ಗೆ ಚಾನ್ಸಸ್ ಆರ್ ಮೋರ್. ಸೊ ನಾವು ಲೆವೆಲ್ಸ್ ಟು ಲೆವೆಲ್ಸಲ್ಲಿ ನಾವು ಟ್ರೇಡ್ ಮಾಡೋದ್ರಿಂದ ನಮಗೇನಂತ ಇಂಪ್ಯಾಕ್ಟ್ ಆಗಲ್ಲ. ಯಾವ ಲೆವೆಲಿಗೆ ಬರ್ತೋ ಆ ಲೆವೆಲಿಂದ ಒಂದು ಆ್ಯಕ್ಷನ್ ಮಾಡ್ತೀವಿ. ಬಟ್ ಏನಂತಂದರೆ ನನಗೆ ಓವರಾಲ್ ಇದು ಒಂದು ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ ನೋಡಿದಾಗ ಒಂದು ಇವತ್ತೇನಾಗಿದೆ, ಇಂಡಿಸಿಷನ್ ಕ್ಯಾಂಡಲ್ ಕೂಡ ಆಗಿದೆ. ಅದು ಯಾವ ಸೈಡ್ ಬ್ರೇಕ್ ಆಗುತ್ತೋ ಆ ಕಡೆಗೆ ಅಂತ. ಬಟ್ ಕ್ಲೋಸ್ ಬೇಸಿಸಲ್ಲಿ ನೋಡಿದ್ರೆ ಏನಾಗಿದೆ, ಪ್ರೀವಿಯಸ್ ಡೇಗಿಂತ ಮೇಲ್ಗಡೆ ಕ್ಲೋಸ್ ಆಗಿರೋದ್ರಿಂದ ಒಂದು ಸಮ್ವೇರ್ ಇಟ್ ಈಸ್ ಗೋಯಿಂಗ್ ಟು ಒಂದು ಸಪೋರ್ಟ್ ಮಾಡ್ಕೊಂಡು ಮೇಲಕ್ಕೆ ಹೋಗೋ ಒಂದು ಎಲ್ಲ ಲಕ್ಷಣಗಳು ಸಿಗ್ತಾ ಇದೆ ಪ್ರೆಸೆಂಟ್ ಇದಕ್ಕೆ. ಆ ಒಂದು ಬೇಸ್ ಮೇಲೆ ನಾವು ಒಂದು ಸಪೋರ್ಟಲ್ಲಿ ಒಂದು ಸ್ವಲ್ಪ ಒಂದು ಗಮನ ಇಟ್ಟು ಒಂದು ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ ನೋಡಿಕೊಂಡು ಒಂದು ಟ್ರೇಡ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಓಕೆ, ಐ ಹೋಪ್ ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.